ಆಯುರ್ವೇದ ವೈದ್ಯ ಪದ್ಧತಿಯಲ್ಲಿ ಅನುಸರಿಸುವ ತತ್ವವೆಂದರೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣೆ, ಅಂದರೆ ಆತುರಸ್ಯ ವಿಕಾರ ಪ್ರಶಸ್ತಿಗಿಂತ ಆರೋಗ್ಯವಂತರ ಆರೋಗ್ಯ ಕಾಪಾಡುವುದು. ಈ ಉದ್ದೇಶಕ್ಕಾಗಿ ದಿನಚರ್ಯ ಮತ್ತು ಋತುಚರ್ಯವನ್ನು ಆಯುರ್ವೇದದ ಶ್ರೇಷ್ಠತೆಗಳಲ್ಲಿ ಉಲ್ಲೇಖಿಸಿದ್ದಾರೆ. ಋತುಷು ಋತುನಾಂಬಾಚರ್ಯ ಋತುಚರ್ಯ. ಋತುಮಾನಕ್ಕೆ ಅನುಗುಣವಾಗಿ ಆಹಾರ ಮತ್ತು ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳುವುದನ್ನು ಋತುಚರ್ಯ ಎಂದು ಪರಿಗಣಿಸಲಾಗುತ್ತದೆ. ನಿರ್ದಿಷ್ಟ ಋತುವಿನಲ್ಲಿ ಅನುಸರಿಸಬೇಕಾದ ಸೂಕ್ತವಾದ ಆಹಾರ, ಡ್ರೆಸ್ಸಿಂಗ್ ಮತ್ತು ಕಟ್ಟುಪಾಡುಗಳನ್ನು ಜನರು ತಿಳಿದಿರುವುದಿಲ್ಲ ಅಥವಾ ನಿರ್ಲಕ್ಷಿಸುತ್ತಾರೆ. ಮತ್ತು ಸಾಮಾನ್ಯ ಜಾಲತಾಣದ ಪ್ರಭಾವದಿಂದಾಗಿ ನಮ್ಮ ಪ್ರಾಚೀನ ಪದ್ಧತಿಯನ್ನು ಜನರು ಮರೆತು ಬಿಟ್ಟಿದ್ದಾರೆ. ಕೈಗಾರಿಕೆ ಮತ್ತು ಅಭಿವೃದ್ಧಿಯಿಂದಾಗಿ ಜನರು ಕಾರ್ಯನಿರತರಾಗಿದ್ದಾರೆ ಮತ್ತು ಋತುಚರ್ಯವನ್ನು ನಿರ್ಲಕ್ಷಿಸುತ್ತಿದ್ದಾರೆ. ಆದ ಕಾರಣ ಆರೋಗ್ಯ ಅಸ್ವಸ್ಥತೆಗೆ ಕಾರಣವಾಗುತ್ತಿದೆ. ಇದರಿಂದ ಮಧುಮೇಹ, ಅಧಿಕ ರಕ್ತದೊತ್ತಡ, ಕ್ಯಾನ್ಸರ್ ಮತ್ತು ಮುಂತಾದ ವಿವಿಧ ಕಾಯಿಲೆಗಳಿಗೆ ಕಾರಣವಾಗುತ್ತಿದೆ. ಈ ಬದಲಾಗುತ್ತಿರುವ ಜಗತ್ತಿನಲ್ಲಿ ಇಂತಹ ಮಹತ್ವವಾದ ಋತುಚರ್ಯ ಪಾಲನೆ ಮಾಡದಿದ್ದಾಗ ನಮ್ಮ ಜೀವನ ಹೇಗಿರುತ್ತೆ ನೋಡೋಣ ಬನ್ನಿ. ಆಯುರ್ವೇದದ ಪ್ರಕಾರ ವರ್ಷವನ್ನು 2 ಭಾಗಗಳಾಗಿ ವಿಂಗಡಿಸಲಾಗಿದೆ: ಉತ್ತರಾಯಣ ಮತ್ತು ದಕ್ಷಿಣಾಯನ. ಶಿಶಿರ, ವಸಂತ ಮತ್ತು ಗ್ರೀಷ್ಮ ಉತ್ತರಾಯಣದ ಋತುಗಳು ಮತ್ತು ವರ್ಷ, ಶರತ್, ಹೇಮಂತ ದಕ್ಷಿಣಾಯನದ ಋತುಗಳು. ಉತ್ತರಾಯಣದಲ್ಲಿ ಸೂರ್ಯನು ಉತ್ತರದ ಚಲನೆಯನ್ನು ಸೂಚಿಸುತ್ತಾನೆ. ವರ್ಷದ ಈ ಸಮಯದಲ್ಲಿ ಸೂರ್ಯ ಮತ್ತು ಗಾಳಿಯು ವಿಶೇಷವಾಗಿ ಬಲವಾಗಿರುತ್ತದೆ. ಸೂರ್ಯನು ಜನರ ಶಕ್ತಿಯನ್ನು ಕುಗ್ಗಿಸುತ್ತಾನೆ ಮತ್ತು ಭೂಮಿಯ ತಂಪಾಗಿಸುವ ಸಾಮರ್ಥ್ಯವನ್ನು ಕುಗ್ಗಿಸುತ್ತಾನೆ. ದಕ್ಷಿಣಾಯನದಲ್ಲಿ ಸೂರ್ಯನು ದಕ್ಷಿಣ ದಿಕ್ಕಿನಲ್ಲಿ ಚಲನೆಯನ್ನು ಸೂಚಿಸುತ್ತಾನೆ. ಈ ಸಮಯದಲ್ಲಿ ಗಾಳಿಯು ತುಂಬ ಶುಷ್ಕವಾಗಿರುವುದಿಲ್ಲ ಮತ್ತು ಚಂದ್ರನು ಸೂರ್ಯನಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿರುತ್ತಾನೆ. ಈಗ ಈ ಬದಲಾಗುತ್ತಿರುವ ಮಾಡರ್ನ್ ಜಗತ್ತಿನಲ್ಲಿ ಮಹತ್ವದ ಋತುಚರ್ಯವನ್ನು ಹೇಗೆ ಪಾಲನೆ ಮಾಡಬೇಕೆಂದು ನೋಡೋಣ ಬನ್ನಿ. ಶಿಶಿರ ಋತು ಜನವರಿಯಿಂದ ಮಾರ್ಚ್ ಮಧ್ಯದವರೆಗೆ ಅಗ್ನಿ ಮತ್ತು ಬಲ ಉತ್ತಮವಾಗಿರುತ್ತದೆ. ಆಹಾರ ಪದ್ಧತಿ: ಹುಳಿ ಪದಾರ್ಥ, ಕಬ್ಬಿನ ಉತ್ಪನ್ನ, ಹಾಲು ಮತ್ತು ಹಾಲಿನ ಉತ್ಪನ್ನಗಳು, ಧಾನ್ಯಗಳು, ಬೇಳೆಕಾಳು, ಗೋಧಿ ಹಿಟ್ಟು ಉತ್ಪನ್ನಗಳು, ಪದಾರ್ಥಗಳ ಸೇವನೆ ಮಾಡುವುದು. ಜೀವನ ಶೈಲಿ: ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡುವುದು, ಬೆಚ್ಚಗಿನ ಬಟ್ಟೆ ಧರಿಸುವುದು, ಸೂರ್ಯನ ಬೆಳಕಿಗೆ ಒಟ್ಟಿಕೊಳ್ಳುವುದು. ವಸಂತ ಋತು ಮಾರ್ಚ್ ಮತ್ತು ಮೇ ಮಧ್ಯದವರೆಗೆ ಅಗ್ನಿ ಮತ್ತು ಬಲ ಮಧ್ಯಮವಾಗಿರುತ್ತದೆ. ಆಹಾರ ಪದ್ಧತಿ: ಹಳೆಯ ಗೋಧಿ, ಅಕ್ಕಿ ಮತ್ತು ಇತರೆ ಧಾನ್ಯಗಳು, ತಿಕ್ತ ಕಷಾಯ ಮತ್ತು ಕಟು ಆಹಾರ ಸೇವನೆ, ಜೇನುತುಪ್ಪವನ್ನು ಆಹಾರದಲ್ಲಿ ಸೇರಿಸಬೇಕು. ವಿಹಾರ: ಧೂಮ, ಅಂಜನ, ವ್ಯಾಯಾಮ ಮತ್ತು ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡಬೇಕು. ಗ್ರೀಷ್ಮ ಋತು ಮೇ ಮತ್ತು ಜುಲೈ ಮಧ್ಯದವರೆಗೆ ಬಲ ಮತ್ತು ಅಗ್ನಿಯು ಸೌಮ್ಯವಾಗಿರುತ್ತದೆ. ಆಹಾರ ಪದ್ಧತಿ: ಮಧುರ, ಸ್ನಿಗ್ಧ, ಶೀತ ಮತ್ತು ದ್ರವ ಗುಣವುಳ್ಳ ಆಹಾರ ಸೇವನೆ ಮಾಡುವುದು, ಸಾಕಷ್ಟು ತಣ್ಣೀರು, ಮಜ್ಜಿಗೆ, ಹಣ್ಣಿನ ರಸಗಳು, ಮಾಂಸದ ಸೂಪುಗಳು ಕುಡಿಯುವುದು ಅವಶ್ಯಕ. ವಿಹಾರ ಪದ್ಧತಿ: ತಂಪಾದ ಸ್ಥಳಗಳಲ್ಲಿ ಉಳಿಯುವುದು, ಶ್ರೀಗಂಧ ಮತ್ತು ಇತರ ಪರಿಮಳಯುಕ್ತ ಪುಷ್ಪಗಳನ್ನು ದೇಹಕ್ಕೆ ಧರಿಸುವುದು, ಹಗುರಾದ ಉಡುಪುಗಳನ್ನು ಧರಿಸುವುದು, ರಾತ್ರಿ ಸಮಯದಲ್ಲಿ ತಂಪಾದ ಚಂದ್ರನ ಕಿರಣಗಳನ್ನು ಆನಂದಿಸಬಹುದು. ವರ್ಷಾ ಋತು ಜುಲೈ ಮತ್ತು ಸೆಪ್ಟೆಂಬರ್ ಮಧ್ಯದವರೆಗೆ ವ್ಯಕ್ತಿಯ ಬಲ ಮತ್ತು ಅಗ್ನಿ ಸೌಮ್ಯವಾಗಿರುತ್ತದೆ ಅಥವಾ ಹೀನವಾಗಿರುತ್ತದೆ. ಆಹಾರ ಪದ್ಧತಿ: ಆಮ್ಲ, ಉಪ್ಪು, ಸ್ನೇಹ ಆಹಾರವನ್ನು ಸೇವಿಸಬೇಕು. ಹಳೆಯ ಅಕ್ಕಿ, ಗೋಧಿ ಮತ್ತು ಇತರ ಧಾನ್ಯಗಳನ್ನು ಶಿಫಾರಸು ಮಾಡಲಾಗುವುದು. ಮಾಂಸ ಸೂಪು ಮತ್ತು ಯೂಷ ಆಹಾರದಲ್ಲಿ ಸೇರಿಸಬೇಕು. ಕುದಿಸಿದ ನೀರನ್ನು ಸೇವನೆ ಮಾಡಬೇಕು. ವಿಹಾರ ಪದ್ಧತಿ: ಬಿಸಿಯಾದ ನೀರಿನಿಂದ ಸ್ನಾನ ಮಾಡಲು ಮತ್ತು ನಂತರ ದೇಹವನ್ನು ಎಣ್ಣೆಯಿಂದ ಸರಿಯಾಗಿ ಉಜ್ಜಲು ಸೂಚಿಸಲಾಗುತ್ತದೆ. ಶರದ್ ಋತು
ಈ ಋತುವು ಸೆಪ್ಟೆಂಬರ್ದಿಂದ ನವೆಂಬರ್ವರೆಗೆ ಇರುತ್ತದೆ. ಅಗ್ನಿ ಮತ್ತು ಬಲ ಚಟುವಟಿಕೆ ಹೆಚ್ಚಾಗುತ್ತದೆ. ಆಹಾರ ಪದ್ಧತಿ: ಮಧುರ ಕಹಿ ಆಹಾರಗಳು, ಹಾಗೆಯೇ ಲಘು ಮತ್ತು ಶೀತ ಗುಣಲಕ್ಷಣಗಳನ್ನು ಶಿಫಾರಸು ಮಾಡಲಾಗಿದೆ. ಗೋಧಿ, ಹಸಿಬೇಳೆ, ಸಕ್ಕರೆ, ಮಿಠಾಯಿ, ಜೇನುತುಪ್ಪ ಮತ್ತು ಒಣ ಭೂಮಿಯ ಮಾಂಸವನ್ನು ಸೇವಿಸಬೇಕು. ಜೀವನ ಶೈಲಿ: ಹೂವಿನ ಮಾಲೆಗಳನ್ನು ಧರಿಸಲು ಮತ್ತು ದೇಹಕ್ಕೆ ಚಂದನದ ಪೇಸ್ಟ್, ರಾತ್ರಿಯ ಮುಂಚೆ ಚಂದನ ಕಿರಣಗಳು ಆರೋಗ್ಯಕ್ಕೆ ಪ್ರಯೋಜನಕರ. ಹೇಮಂತ ಋತು: ಈ ಋತುವು ನವೆಂಬರ್ ಮತ್ತು ಜನವರಿ ಮಧ್ಯದವರೆಗೆ ಇರುತ್ತದೆ. ಅಗ್ನಿ ಮತ್ತು ಬಲ ಉತ್ತಮವಾಗಿರುತ್ತದೆ. ಪಿತ್ತದೋಷವು ಶಮನಗೊಳ್ಳುತ್ತದೆ. ಆಹಾರ ಪದ್ಧತಿ: ಸಿಹಿ, ಹುಳಿ ಮತ್ತು ಉಪ್ಪು ಆಹಾರವನ್ನು ಸೇವಿಸಬೇಕು. ಹೊಸ ಅಕ್ಕಿ, ಹಿಟ್ಟು, ಹಸಿಬೇಳೆ ಮತ್ತು ಇತರೆ ಧಾನ್ಯಗಳನ್ನು ಬಳಸಬೇಕು. ವಿಹಾರ ಪದ್ಧತಿ: ಅಂತಃಶಕ್ತಿಯಿಂದ ವ್ಯಾಯಾಮ ಮಾಡುವುದು, ದೇಹ ಮತ್ತು ತಲೆ ಮಸಾಜ್, ಬೆಚ್ಚಗಿನ ನೀರಿನ ಬಳಕೆ, ಭಾರವಾದ ಬಟ್ಟೆ ಮತ್ತು ಬೆಚ್ಚಗಿನ ಸ್ಥಳಗಳಲ್ಲಿ ವಾಸಿಸುವುದು. ಪ್ರತಿಯೊಂದು ಋತುವಿನಲ್ಲಿಯೂ ನಾವು ಒಂದು ನಿರ್ದಿಷ್ಟ ಕಾರಣಕ್ಕಾಗಿ ಹಬ್ಬಗಳನ್ನು ಆಚರಿಸುತ್ತೇವೆ. ಈ ಹಬ್ಬಗಳನ್ನು ಋತುಚರ್ಯದ ಪ್ರಕಾರ ಆಚರಿಸಲಾಗುತ್ತದೆ. ಈ ಹಬ್ಬಗಳು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಬಹಳ ಪ್ರಭಾವಶಾಲಿ ಪಾತ್ರವನ್ನು ವಹಿಸುತ್ತದೆ. ಉದಾಹರಣೆಗೆ, ಹೇಮಂತ ಋತು ಪ್ರಾರಂಭವಾಗುವ ಮೊದಲು ನಾವು ದೀಪಾವಳಿಯನ್ನು ಆಚರಿಸುತ್ತೇವೆ. ಹೇಮಂತ ಋತುವಿನಲ್ಲಿ ಸಿಹಿ, ಉಪ್ಪು ಮತ್ತು ಹುಳಿ ಆಹಾರ ಪದಾರ್ಥಗಳನ್ನು ತಿನ್ನಲು ಸಲಹೆ ನೀಡಲಾಗುತ್ತದೆ. ಹಾಗೆಯೇ ದೇಹದ ಮಸಾಜ್ ಮತ್ತು ಬಿಸಿ ನೀರಿನ ಸ್ನಾನವನ್ನು ಸೂಚಿಸಲಾಗುತ್ತದೆ. ಅದಕ್ಕಾಗಿಯೇ ನಾವು ದೀಪಾವಳಿಯಲ್ಲಿ ಸಿಹಿ ತಿಂಡಿಗಳನ್ನು ತಯಾರಿಸಿ ತಿನ್ನುತ್ತೇವೆ ಮತ್ತು ದೇಹ ಮಸಾಜ್, ಬಿಸಿ ನೀರಿನ ಸ್ನಾನ ಮಾಡುತ್ತೇವೆ. ಆದ್ದರಿಂದ ಈ ರೀತಿಯಲ್ಲಿ ಉತ್ಸವಗಳು ಋತುಚರ್ಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಕೊನೆಯದಾಗಿ, ಋತುಚರ್ಯದ ಪ್ರಮಾಣಗಳನ್ನು ನಮ್ಮ ದೈನಂದಿನ ಜೀವನದಲ್ಲಿ ಸೇರಿಸುವುದು ಪ್ರಕೃತಿಯ ಚಕ್ರಗಳೊಂದಿಗೆ ಅನುಕೂಲ್ಯವನ್ನು ಸಾಧಿಸುವುದನ್ನು ಉತ್ತೇಜಿಸುತ್ತದೆ. ಇದು ನಮ್ಮ ಆರೋಗ್ಯ ಮತ್ತು ಸಮಗ್ರ ಕಲ್ಯಾಣವನ್ನು ಉತ್ತಮಗೊಳಿಸಲು ಸಹಾಯ ಮಾಡುತ್ತದೆ. ನಾವು ಹವಾಮಾನ ಮತ್ತು ಋತುಗಳ ಪ್ರಕಾರ ಆಹಾರ, ವ್ಯಾಯಾಮ ಮತ್ತು ಆಚರಣೆಯನ್ನು ಸೂಕ್ತವಾಗಿ ಹೊಂದಿಕೊಂಡು ನಮ್ಮ ದೈಹಿಕ, ಮಾನಸಿಕ ಹಾಗೂ ಭಾವನಾತ್ಮಕ ಆರೋಗ್ಯವನ್ನು ಸಮತೋಲಿತವಾಗಿ ಅಭಿವೃದ್ಧಿಪಡಿಸಬಹುದು.